ರೆಡಿ? ನಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ರೌಂಡ್ನ ಮೊದಲ ಪ್ರಶ್ನೆ ನಮ್ಮ ಸಿ ತಂಡಕ್ಕೆ. ಜಲಜನಕ ತುಂಬಿದ ಬಲೂನ್ ಗಾಳಿಯಲ್ಲಿ ಏನಾಗುತ್ತೆ? ಜಲಜನಕ ತುಂಬಿದ ಬಲೂನ್ ಗಾಳಿಯಲ್ಲಿ ಏನಾಗುತ್ತೆ? ನಿಮ್ಮ ಆಪ್ಷನ್ಸ್ ಹೇಗಿದೆ? ಆಪ್ಷನ್ 1 ಒಡೆದು ಹೋಗುತ್ತೆ, ಆಪ್ಷನ್ 2 ಗಾಳಿಯಲ್ಲಿ ತೇಲುತ್ತೆ, ಆಪ್ಷನ್ 3 ಗಾಳಿಯಲ್ಲಿ ಏನೂ ಆಗಲ್ಲ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಜಲಜನಕ ತುಂಬಿದ ಬಲೂನ್ ಗಾಳಿಯಲ್ಲಿ ಏನಾಗುತ್ತೆ? ಆಪ್ಷನ್ 1 ಒಡೆದು ಹೋಗುತ್ತೆ, ಆಪ್ಷನ್ 2 ಗಾಳಿಯಲ್ಲಿ ತೇಲುತ್ತೆ, ಆಪ್ಷನ್ 3 ಗಾಳಿಯಲ್ಲಿ ಏನೂ ಆಗಲ್ಲ, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಬಿ. ಆಪ್ಷನ್ ಬಿ ಅಂದರೆ ಆಪ್ಷನ್ 2 ಗಾಳಿಯಲ್ಲಿ ತೇಲುತ್ತೆ. ಕರೆಕ್ಟಾ? ಜಲಜನಕ ತುಂಬಿದ್ರೆ ಬಲೂನ್ ತೇಲುತ್ತಾ? ಜಲಜನಕ ನೀರು ಅನ್ಸುತ್ತೆ. ಜಲಜನಕ. ಒನ್ ಮೋರ್ ಕೇಳ್ತೀರಾ ಆಪ್ಷನ್? ಕರೆಕ್ಟಾಗಿ ಹೇಳಿದ್ದೀರಾ, ಡೌಟ್ ಬೇಡ. ಆಪ್ಷನ್ 2 ಗಾಳಿಯಲ್ಲಿ ತೇಲುತ್ತೆ. ನೋಡಿದ್ರೆ ಅದಕ್ಕೆ ಹೇಳಿದ್ದು ನಿಮ್ಮ ಆನ್ಸರ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆಂಟಾಗಿ ಹೇಳಿ, ತಪ್ಪಾದರೂ ಪರವಾಗಿಲ್ಲ. ಓಕೆ ಓಕೆ. ಸೊ ನಮ್ಮ ಮುಂದಿನ ಪ್ರಶ್ನೆ ನಮ್ಮ ಡಿ ತಂಡಕ್ಕೆ. ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು? ನಿಮ್ಮ ಆಪ್ಷನ್ಸ್: 1 ಚರ್ಮ, ಆಪ್ಷನ್ 2 ಲಿವರ್, ಆಪ್ಷನ್ 3 ಬ್ರೈನ್, ಆಪ್ಷನ್ 4 ಮೂತ್ರಪಿಂಡ. ಆಪ್ಷನ್ ಎ ಚರ್ಮ. ಕರೆಕ್ಟಾ? ಕರೆಕ್ಟ್. ಓದಿದ್ರಾ? ಕರೆಕ್ಟ್. ಹಂಗಿದ್ರೆ ಕರೆಕ್ಟ್ ಆನ್ಸರ್ ಇರುತ್ತೆ. ಕಂಗ್ರ್ಯಾಚುಲೇಷನ್ಸ್. ನೋಡಿ, ಹಾಗೆ ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಹೇಳಬೇಕು. ಓಕೆ, ನಮ್ಮ ನೆಕ್ಸ್ಟ್ ಪ್ರಶ್ನೆ ನಮ್ಮ ಎ ತಂಡಕ್ಕೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಜಾರಿಗೆ ಅಂದರೆ ಯಾರಿಗೆ ಸಂಬಂಧಿಸಿದೆ? ಓಕೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ? ನಿಮ್ಮ ಆಪ್ಷನ್ಸ್ ಹೇಗಿದೆ? ಆಪ್ಷನ್ 1 ಮಹಿಳಾ ವಯಸ್ಕರಿಗೆ, ಆಪ್ಷನ್ 2 ಮಹಿಳಾ ಬಾಣಂತಿಯರಿಗೆ, ಆಪ್ಷನ್ 3 ವಯಸ್ಸಾದ ಮಹಿಳೆಯರಿಗೆ, ಆಪ್ಷನ್ 4 ಮಹಿಳಾ ಕ್ರೀಡಾಪಟುಗಳಿಗೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ? ಅರ್ಥ ಆಯ್ತಾ? ಮಾತೃವಂದನಾ ಯೋಜನೆ. ಆಪ್ಷನ್ 1 ಮಹಿಳಾ ವಯಸ್ಕರಿಗೆ, ಆಪ್ಷನ್ 2 ಮಹಿಳಾ ಬಾಣಂತಿಯರಿಗೆ, ಆಪ್ಷನ್ 3 ವಯಸ್ಸಾದ ಮಹಿಳೆಯರಿಗೆ, ಆಪ್ಷನ್ 4 ಮಹಿಳಾ ಕ್ರೀಡಾಪಟುಗಳಿಗೆ. ಮಹಿಳಾ ವಯಸ್ಕರಿಗೆ. ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಂಡ್ರಲ್ವಾ? ಅದೇ ಆನ್ಸರಾ? ನಿಮ್ಮ ಉತ್ತರ ತಪ್ಪಾಗಿದೆ. ನಿಮ್ಮ ಪ್ರಶ್ನೆಯನ್ನು ಬಿ ತಂಡಕ್ಕೆ ಪಾಸ್ ಮಾಡಿ. ಪ್ರಶ್ನೆ ಅರ್ಥ ಆಯ್ತಾ? ಆನ್ಸರ್ ಹೇಳ್ತೀರಾ ಇಲ್ಲ ಇನ್ನೊಮ್ಮೆ ಪ್ರಶ್ನೆ ಹೇಳ? ಆಪ್ಷನ್ಸ್: 1 ಮಹಿಳಾ ವಯಸ್ಕರಿಗೆ, ಆಪ್ಷನ್ 2 ಮಹಿಳಾ ಬಾಣಂತಿಯರಿಗೆ, ಆಪ್ಷನ್ 3 ವಯಸ್ಸಾದ ಮಹಿಳೆಯರಿಗೆ, ಆಪ್ಷನ್ 4 ಮಹಿಳಾ ಕ್ರೀಡಾಪಟುಗಳಿಗೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಯಾರಿಗೆ ಸಂಬಂಧಪಟ್ಟಿದೆ? ಜೋರಾಗಿ ಹೇಳಿ. ಬಾಣಂತಿಯರಿಗೆ. ಇನ್ನ ಜೋರಾಗಿ ಹೇಳ್ಬೇಕು, ಕೇಳಿಸ್ತಿಲ್ಲ. ಆಪ್ಷನ್ ಹೇಳಿ. ಬಾಣಂತಿಯರಿಗೆ. ಎಸ್, ರೈಟ್ ಆನ್ಸರ್. ಮಹಿಳಾ ಬಾಣಂತಿಯರಿಗೆ ಅಂತಲೇ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಜಾರಿಗೆ ತಂದಿದೆ ನಮ್ಮ ಕೇಂದ್ರ ಸರ್ಕಾರ. ಜೋರಾಗಿ ಹೇಳಬೇಕು. ಓಕೆ, ನಮ್ಮ ನೆಕ್ಸ್ಟ್ ಪ್ರಶ್ನೆ. ಪಾಸ್ ಆಗಿತ್ತಲ್ವ ನಿಮಗೆ? ಓಕೆ. ಡೆಸಿಬಲ್ ಪದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಮಾನದಂಡವಾಗಿದೆ? ಓಕೆ, ನಿಮ್ಮ ಆಪ್ಷನ್ಸ್ ಹೇಗಿದೆ? ಆಪ್ಷನ್ 1 ಆವೃತ್ತಿಯ ಮಾನ, ಆಪ್ಷನ್ 2 ವಿಕಿರಣಶೀಲತೆಯ ಮಾನ, ಆಪ್ಷನ್ 3 ಸಾಗರದ ಆಳವನ್ನು ಅಳೆಯುವ ಮಾಪನ, ಆಪ್ಷನ್ 4 ಶಬ್ದವನ್ನು ಅಳೆಯುವ ಮಾನ. ಡೆಸಿಬಲ್ ಪದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಮಾನವಾಗಿದೆ? ಆಪ್ಷನ್ 1 ಆವೃತ್ತಿಯ ಮಾನ, ಆಪ್ಷನ್ 2 ವಿಕಿರಣಶೀಲತೆಯ ಮಾನ, ಆಪ್ಷನ್ 3 ಸಾಗರದ ಆಳವನ್ನು ಅಳೆಯುವ ಮಾನ, ಆಪ್ಷನ್ 4 ಶಬ್ದವನ್ನು ಅಳೆಯುವ ಮಾನ. ಸಾಗರ ಅಳೆಯುವ ಮಾಪನ. ಸಾಗರದ ಆಳವನ್ನು ಅಳೆಯುವ ಮಾನ. ಇದು ರಾಂಗ್ ಆನ್ಸರ್. ನಿಮ್ಮ ಪ್ರಶ್ನೆಯನ್ನು ಪಾಸ್ ಮಾಡಿ. ಪ್ರಶ್ನೆ ಮತ್ತೊಮ್ಮೆ ಸಿ ತಂಡಕ್ಕೆ. ಡೆಸಿಬಲ್ ಪದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ ಮಾನವಾಗಿದೆ? ಆಪ್ಷನ್ 1 ಆವೃತ್ತಿಯ ಮಾನ, ಆಪ್ಷನ್ 2 ವಿಕಿರಣಶೀಲತೆಯ ಮಾನ, ಆಪ್ಷನ್ 3 ಸಾಗರದ ಅಳತೆಯನ್ನು ಅಳೆಯುವ ಮಾನ, ಆಪ್ಷನ್ 4 ಶಬ್ದವನ್ನು ಅಳೆಯುವ ಮಾನ. ಆಪ್ಷನ್ ಬಿ ವಿಕಿರಣಶೀಲತೆಯ ಮಾನ. ಇದು ಕೂಡ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಶಬ್ದವನ್ನು ಅಳೆಯುವ ಮಾನ, ಡೆಸಿಬಲ್. ಅರ್ಥ ಆಯ್ತಾ? ಓಕೆ, ಪರವಾಗಿಲ್ಲ. ಸೊ ನಿಮ್ಮ ಮುಂದಿನ ಪ್ರಶ್ನೆ ಕರೆಕ್ಟಾಗಿ ಕೇಳಿಸ್ಕೊಂಡು ಯೋಚನೆ ಮಾಡಿ ಆನ್ಸರ್ ಮಾಡಿ. ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವರನ್ನು
ರಾಜೀನಾಮೆ ಕೊಡಲು ಕಾರಣವಾದ ಪಾರ್ಟಿ ಯಾವುದು? ಅರ್ಥ ಆಯ್ತಾ? ಇತ್ತೀಚೆಗೆ ಕೇಂದ್ರ ಶಿಕ್ಷಣ ಸಚಿವರನ್ನ ಅಂದರೆ ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟರ್ ಅವರು ರಾಜೀನಾಮೆ ಕೊಟ್ಟರು. ಅವರು ಕೊಡೋಕೆ ಒಂದು ಪಾರ್ಟಿ ಕಾರಣ ಆಯಿತು. ಅದು ಯಾವ ಪಾರ್ಟಿ ಅಂತ ಹೇಳಬೇಕು. ನಿಮ್ಮ ಆಪ್ಷನ್ಸ್ ಹೇಗಿದೆ: ಆಪ್ಷನ್ 1 ಕಾಕ್ರೋಚ್ ಪಾರ್ಟಿ, ಆಪ್ಷನ್ 2 ಭಾರತೀಯ ಜನತಾ ಪಾರ್ಟಿ, ಆಪ್ಷನ್ 3 ಕಾಂಗ್ರೆಸ್ ಪಾರ್ಟಿ, ಆಪ್ಷನ್ 4 ಕಮ್ಯುನಿಸ್ಟ್ ಪಾರ್ಟಿ. ನ್ಯೂಸ್ ನೋಡ್ತಾ ಇರ್ತೀರಾ, ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ಗೊತ್ತಿರುತ್ತೆ ಆನ್ಸರ್. ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಪಾರ್ಟಿ ಇದು. ಆಪ್ಷನ್ 1 ಕಾಕ್ರೋಚ್ ಪಾರ್ಟಿ, ಆಪ್ಷನ್ 2 ಭಾರತೀಯ ಜನತಾ ಪಾರ್ಟಿ, ಆಪ್ಷನ್ 3 ಕಾಂಗ್ರೆಸ್ ಪಾರ್ಟಿ, ಆಪ್ಷನ್ 4 ಕಮ್ಯುನಿಸ್ಟ್ ಪಾರ್ಟಿ. ಆಪ್ಷನ್ ಬಿ. ಆಪ್ಷನ್ ಬಿ ಭಾರತೀಯ ಜನತಾ ಪಾರ್ಟಿ. ರಾಂಗ್ ಆನ್ಸರ್. ಪ್ರಶ್ನೆ ಪಾಸ್ ಮಾಡಿ. ಕಾಕ್ರೋಚ್ ಜನತಾ ಪಾರ್ಟಿ. ಎಸ್, ಕಂಗ್ರ್ಯಾಚುಲೇಷನ್ಸ್. ಕಾಕ್ರೋಚ್ ಜನತಾ ಪಾರ್ಟಿ. ಯಾವ ಸೋಷಿಯಲ್ ಮೀಡಿಯಾ ನೋಡಿದ್ರು ಇದೇ ಪಾರ್ಟಿ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಇದನ್ನು ನೀವು ಮರಿಬಾರ್ದು. ಓಕೆನಾ? ಓಕೆ. ಸೊ ನಿಮಗೆ ನಮ್ಮ ನೆಕ್ಸ್ಟ್ ಪ್ರಶ್ನೆ, ಪ್ಲಾಸಿ ಕದನ ಕೇಳಿದಿರಾ? ಪ್ಲಾಸಿ ಕದನ ನಡೆದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: 1 1764, ಆಪ್ಷನ್ 2 1761, ಆಪ್ಷನ್ 3 1762, ಆಪ್ಷನ್ 4 1757. ಮ್ಯಾಮ್ ಆಪ್ಷನ್ ಆಪ್ಷನ್ ಹೇಳಿ. ಆಪ್ಷನ್ 1 1764, ಆಪ್ಷನ್ 2 1761, ಆಪ್ಷನ್ 3 1762, ಆಪ್ಷನ್ 4 1757. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? 1764. 1764 ರಾಂಗ್ ಆನ್ಸರ್. ಎ ತಂಡಕ್ಕೆ ಪ್ರಶ್ನೆಯನ್ನು ಪಾಸ್ ಮಾಡಿ. ಪ್ಲಾಸಿ ಕದನ ನಡೆದ ವರ್ಷ ಯಾವುದು? 1764, 1761, 1762, 1757. 1757. ಎಸ್, ರೈಟ್ ಆನ್ಸರ್. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ಪಾಸ್ ಆನ್ಸರೇ ಕೊಡ್ತಾ ಇದ್ದೀರಾ. ಹಾಂ, ಯಾಕೆ? ಓಕೆ, ಪರವಾಗಿಲ್ಲ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಈ ತಂಡಕ್ಕೆ, ಭಾರತಕ್ಕೆ ಆಗಮಿಸಿದ ಕೊನೆಯ ಯುರೋಪಿಯನ್ನರು ಯಾರು? ಬ್ರಿಟಿಷರು. ಆಪ್ಷನ್ಸ್ ಹೇಳ್ತೀನಿ ನಾನು. ಆಪ್ಷನ್ 1 ಡಚ್ಚರು, ಆಪ್ಷನ್ 2 ಬ್ರಿಟಿಷರು, ಆಪ್ಷನ್ 3 ಪೋರ್ಚುಗೀಸರು, ಆಪ್ಷನ್ 4 ಫ್ರೆಂಚರು. ಬ್ರಿಟಿಷರು. ಬ್ರಿಟಿಷರು ರಾಂಗ್ ಆನ್ಸರ್. ಪ್ರಶ್ನೆ ಪಾಸ್ ಮಾಡಿ. ಭಾರತಕ್ಕೆ ಆಗಮಿಸಿದ ಕೊನೆಯ ಯುರೋಪಿಯನ್ನರು ಯಾರು? ಆಪ್ಷನ್ಸ್: 1 ಡಚ್ಚರು, ಆಪ್ಷನ್ 2 ಬ್ರಿಟಿಷರು, ಆಪ್ಷನ್ 3 ಪೋರ್ಚುಗೀಸರು, ಆಪ್ಷನ್ 4 ಫ್ರೆಂಚರು. ಪೋರ್ಚುಗೀಸರು. ಇದು ಕೂಡ ತಪ್ಪಾದ ಉತ್ತರ ನಾನೇ ಹೇಳ್ಬಿಡ್ತೀನಿ. ಫ್ರೆಂಚರು ಕೊನೆಯ ಯುರೋಪಿಯನ್ನರು. ಓಕೆ, ಸೊ ನಿಮಗೆ ನಮ್ಮ ನೆಕ್ಸ್ಟ್ ಪ್ರಶ್ನೆ, ಆರ್ಯರು ಭಾರತಕ್ಕೆ ಪ್ರವೇಶಿಸಿದ್ದು ಈ ಪ್ರಕಾರವಾಗಿ. ಓಕೆ, ಅಂದರೆ ಯಾವ ಥರ ಬಂದರು ಅವರು ಅಂಥೇಳಿ, ಆರ್ಯರು ಭಾರತಕ್ಕೆ ಯಾಕೆ ಬಂದರು ಅಂಥೇಳಿ. ಆಪ್ಷನ್ 1 ಪ್ರವಾಸಿಗರಾಗಿ, ಆಪ್ಷನ್ 2 ಆಕ್ರಮಣಕಾರರಾಗಿ, ಆಪ್ಷನ್ 3 ಅಲೆಮಾರಿಗಳಾಗಿ, ಆಪ್ಷನ್ 4 ವಲಸೆಗಾರರಾಗಿ. ಅಲೆಮಾರಿಗಳಾಗಿ. ಅಲೆಮಾರಿಗಳಾಗಿ ರಾಂಗ್ ಆನ್ಸರ್. ಪ್ರಶ್ನೆ ಪಾಸ್ ಮಾಡಿ. ಆರ್ಯರು ಭಾರತಕ್ಕೆ ಪ್ರವೇಶಿಸಿದ್ದು ಯಾವ ಕಾರಣಕ್ಕಾಗಿ, ಅಂದರೆ ಯಾವ ಪ್ರಕಾರವಾಗಿ? ಆಪ್ಷನ್ 1 ಪ್ರವಾಸಿಗರಾಗಿ, ಆಪ್ಷನ್ 2 ಆಕ್ರಮಣಕಾರರಾಗಿ, ಆಪ್ಷನ್ 3 ಅಲೆಮಾರಿಗಳಾಗಿ, ಆಪ್ಷನ್ 4 ವಲಸೆಗಾರರಾಗಿ. ಆಪ್ಷನ್ ಡಿ ವಲಸೆಗಾರರಾಗಿ. ಎಸ್, ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ವಲಸೆಗಾರರಾಗಿ ಬಂದಿದ್ದು ಆರ್ಯರು ಭಾರತಕ್ಕೆ ಪ್ರವೇಶಿಸಿದ್ದು. ನಮ್ಮ ಮುಂದಿನ ಪ್ರಶ್ನೆ, ವಿಶ್ವಕಪ್ ಫಿಫಾ 2026 ವಿಜೇತ ತಂಡ ಯಾವುದು? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಬ್ರೆಜಿಲ್, ಆಪ್ಷನ್ 2 ಅಮೇರಿಕಾ, ಆಪ್ಷನ್ 3 ಅರ್ಜೆಂಟೈನಾ, ಆಪ್ಷನ್ 4 ಸ್ಪೇನ್. ಆಪ್ಷನ್ ತಿರ್ಗಾ ಇದೆ. ಆಪ್ಷನ್ 1 ಬ್ರೆಜಿಲ್, ಆಪ್ಷನ್ 2 ಅಮೇರಿಕಾ, ಆಪ್ಷನ್ 3 ಅರ್ಜೆಂಟೈನಾ, ಆಪ್ಷನ್ 4 ಸ್ಪೇನ್. ವಿಶ್ವಕಪ್ ಫಿಫಾ 2026 ವಿಜೇತ ತಂಡ ಯಾವ ದೇಶದವರು ವಿನ್ ಆದರು? ಬ್ರೆಜಿಲ್. ಬ್ರೆಜಿಲ್ ರಾಂಗ್ ಆನ್ಸರ್. ಉತ್ತರ ಪಾಸ್ ಮಾಡಿ. ವಿಶ್ವಕಪ್ ಫಿಫಾ 2026 ವಿಜೇತ ತಂಡ ಯಾವುದು? ನಿಮ್ಮ ಆಪ್ಷನ್ಸ್: ಬ್ರೆಜಿಲ್, ಅಮೇರಿಕಾ,
ಅರ್ಜೆಂಟೈನಾ, ಸ್ಪೇನ್. ಅಮೇರಿಕಾ. ಅಮೇರಿಕಾ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ಪೇನ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನಿಮಗೆ ಬರುತ್ತೆ. ದಕ್ಷಿಣ ಭಾರತದ ಜೈನ ಕಾಶಿ ಅಂತ ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ದಕ್ಷಿಣ ಭಾರತದ ಜೈನ ಕಾಶಿ ಅಂತ ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ ಹೀಗಿದೆ. ಆಪ್ಷನ್ 1 ಶ್ರವಣಬೆಳಗೊಳ, ಆಪ್ಷನ್ 2 ಧರ್ಮಸ್ಥಳ, ಆಪ್ಷನ್ 3 ಮೂಡಬಿದ್ರೆ, ಆಪ್ಷನ್ 4 ಮಂಗಳೂರು. ಶ್ರವಣಬೆಳಗೊಳ. ಶ್ರವಣಬೆಳಗೊಳ ಕರೆಕ್ಟಾ? ಶ್ರವಣಬೆಳಗೊಳ ರಾಂಗ್ ಆನ್ಸರ್. ಈ ಪ್ರಶ್ನೆಗೆ ನೋಡೋಣ ಎ ತಂಡದವರು ಉತ್ತರ ಕೊಡ್ತಾರಾ ಅಂತ ಹೇಳಿ. ದಕ್ಷಿಣ ಭಾರತದ ಜೈನ ಕಾಶಿ ಅಂತ ಪ್ರಸಿದ್ಧಿ ಪಡೆದಿರುವ ಸ್ಥಳ ಯಾವುದು? ಶ್ರವಣಬೆಳಗೊಳ, ಧರ್ಮಸ್ಥಳ, ಮೂಡಿಬಿದರೆ, ಮಂಗಳೂರು. ಧರ್ಮಸ್ಥಳ. ಧರ್ಮಸ್ಥಳ ಆಲ್ಸೋ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಮೂಡುಬಿದ್ರೆ. ಕನ್ಫ್ಯೂಸ್ ಆಗುತ್ತಲ್ಲ, ಶ್ರವಣಬೆಳಗೊಳ ಅಂದ ತಕ್ಷಣ ನಮಗೆ ಅದೇ ನೆನಪಾಗತ್ತೆ, ಜೈನರು ಜಾಸ್ತಿ ಇರೋದಲ್ಲಿ ಅಂಥೇಳಿ. ಬಟ್ ರೈಟ್ ಆನ್ಸರ್ ಮೂಡುಬಿದ್ರೆ. ಓಕೆ, ಸೊ ನಿಮಗೆ ನಮ್ಮ ಮುಂದಿನ ಪ್ರಶ್ನೆ ಇಲ್ಲ, ಯಾಕೆಂದರೆ ಇವಾಗ 2ನೇ ರೌಂಡ್ ಮುಕ್ತಾಯ ಆಗಿದೆ. ಸೊ ನೋಡೋಣ ನಮ್ಮ ಸೆಕೆಂಡ್ ರೌಂಡಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಯಾರು ಲೀಡಲ್ಲಿದ್ದಾರೆ ಅಂಥೇಳಿ. ಎಸ್, ನಮ್ಮ 2ನೇ ಸುತ್ತಿನಲ್ಲಿ ನಮ್ಮ ಎ ತಂಡ 1 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಚಪ್ಪಾಳೆ ಬರಲಿ. ಬಿ ತಂಡ ಕೂಡ 1 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಸಿ ತಂಡ 3 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಡಿ ತಂಡ 3 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. 2 ಸುತ್ತುಗಳನ್ನು ಕರೆಕ್ಟಾಗಿ ಆಟ ಆಡಿದ್ದೀರಾ.